Hello everyone, welcome our education channel We Learn Together. ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 8ಅನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 7 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ 210 ಪ್ರಶ್ನೆಗಳನ್ನು ನಾವು ನೋಡಿ ಆಗಿದೆ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇದು 8ನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಒಂದು ಪತ್ರಿಕೆಯಲ್ಲಿ ನಾವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಹ ಇನ್ಕ್ಲೂಡ್ ಮಾಡಿರ್ತೇವೆ ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಿ. ಹಾಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಇಂಪಾರ್ಟೆಂಟ್ ಲೆಸನ್ಗಳ ಫಾರ್ ಎಕ್ಸಾಂಪಲ್ ನಾವು 8ನೇ ತರಗತಿಯ ಶಿಲಾಗೋಳ, ಭೂಮಿ, ಹಾಗೆ 10ನೇ ತರಗತಿಗೆ ಬಂದರೆ ಸ್ವತಂತ್ರ ಹೋರಾಟ, ಈ ರೀತಿಯಾದಂತಹ ಇಂಪಾರ್ಟೆಂಟ್ ಆಗಿ ಇದರಿಂದ ಪರ್ಟಿಕ್ಯುಲರ್ ಆದಂತಹ ಕ್ವಶನ್ಗಳನ್ನ ಕೇಳಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಕೆಲವೊಂದಿಷ್ಟು ಪ್ರಶ್ನೆಗಳು ಇಂತಹ ಲೆಸನ್ಗಳಿಂದ ಬಂದಿದ್ದಾವೆ ಅನ್ನುವಂಥದ್ದನ್ನು ನೋಡಿ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ರೂಪದಲ್ಲಿ ವಿಡಿಯೋವನ್ನು ಲೆಸನ್ ವೈಸ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಎಕ್ಸಾಮ್ಗೆ ಒಂದು 20 ಅಥವಾ 25 ದಿನ ಇದ್ದಾಗಿನಿಂದ ಇರುವಂತಹ ಟೈಮ್ನಿಂದ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಒಂದು ವಿಡಿಯೋವನ್ನು ಸಹ ನಾವು ಮಾಡ್ತೇವೆ. ಒಂದು 10 ನಿಮಿಷಗಳಲ್ಲಿ 25-30 ಕ್ವಶನ್ಗಳನ್ನು ಕವರ್ ಮಾಡುವಂತಹ ವಿಡಿಯೋಸ್ಗಳನ್ನು ಮಾಡ್ತೇವೆ. ಇದರ ಜೊತೆಯಲ್ಲಿ ಆಲ್ರೆಡಿ ಪ್ರೀವಿಯಸ್ ಒಂದು TETಗೆ ಮಾಡಿದಂತಹ ಕನ್ನಡ, ಇಂಗ್ಲಿಷ್, ಬೋಧನಾಶಾಸ್ತ್ರದ ವಿಡಿಯೋಸ್ಗಳಿದ್ದಾವೆ, ಸೈಕಾಲಜಿ ವಿಡಿಯೋಗಳಿದ್ದಾವೆ, ಪ್ರೀವಿಯಸ್ ಆಗಿ ಬಿಡಿಸಿದಂತಹ ಪ್ರೀವಿಯಸ್ ಇಯರ್ ಪೇಪರ್ಗಳು ಮತ್ತು ಮಾಡೆಲ್ ಪೇಪರ್ಗಳು ಸಹ ನಮ್ಮ ಚಾನಲ್ ಇದ್ದಾವೆ. ಇವೆಲ್ಲವನ್ನೂ ಸಹ ನೋಡಿ ನಿಮ್ಮ ಸ್ಕೋರನ್ನು 110+ ಮಾಡಿಕೊಂಡ್ರೆ ನೆಕ್ಸ್ಟ್ ಬರುವಂತಹ ನೇಮಕಾತಿ ಒಂದು ಎಕ್ಸಾಮ್ಗಳಲ್ಲಿ ನಿಮ್ಮ ಸ್ಕೋರನ್ನು ಹೈ ಮಾಡ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಜೊತೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ. ಹಿಂದಿನ ಪ್ರಶ್ನೆ ಅಂದರೆ ನಿನ್ನೆಯ ಪ್ರಶ್ನೆ ಆಗಿತ್ತು. ನಿನ್ನೆಯ ವಿಡಿಯೋ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ, ಗರುಡ ಎಂಬ ಅಂಗರಕ್ಷಕ ಪಡೆ ಇದ್ದ ರಾಜ ಮನೆತನ ಯಾವುದು ಅಂತ. ಅದಕ್ಕೆ 4 ಆಪ್ಷನ್ ಕೂಡ ನೀಡಾಗಿತ್ತು, ಗಂಗರು, ಹೊಯ್ಸಳರು, ಚೇರರು ಮತ್ತು ಕದಂಬರು ಅಂತ. ಇದಕ್ಕೆ ಕಾಮೆಂಟ್ನ ಮೂಲಕ ಉತ್ತರವನ್ನು ನೀಡಿದ್ದೀರಿ. ನಿಮ್ಮ ಕಾಮೆಂಟ್ಸ್ಗೆ ತುಂಬ ಧನ್ಯವಾದಗಳು. ಇದಕ್ಕೆ ಸರಿಯಾದಂಥ ಉತ್ತರ ಹೊಯ್ಸಳರು ಹೇಳುವಂಥದ್ದು. ಆಪ್ಷನ್ 2 ಹೊಯ್ಸಳರು. ಇವರಲ್ಲಿ ಗರುಡ ಹೇಳುವಂಥ ಒಂದು ಅಂಗರಕ್ಷಕ ಪಡೆ ಇತ್ತು. ಏನು ಈ ಅಂಗರಕ್ಷಕ ಪಡೆಯ ಒಂದು ವಿಶೇಷತೆ ಅಂದರೆ, ರಾಜನು ಮರಣ ಹೊಂದಿದ ನಂತರ ಈ ಅಂಗರಕ್ಷಕ ಪಡೆಯೂ ಸಹ ತಾವು ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ರು. ರಾಜನ ಮರಣದ ನಂತರ, ಅದು ಯುದ್ಧ ಸಮಯದಾಗಲ್ಲಾಗಿರಲಿ ಅಥವಾ ಸಹಜವಾಗಿ ಆಗಿರಲಿ, ಮರಣದ ನಂತರ ಈ ಗರುಡ ಎಂಬ ಅಂಗರಕ್ಷಕ ಪಡೆಯ ಏನು ಸೇನಾಧಿಕಾರಿಗಳಿರ್ತಾರೆ ಅವರೂ ಸಹ ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ರು. ಪ್ರತಿಯೊಬ್ಬ ರಾಜನಿಗೂ ಸಹ ಪ್ರತಿಯೊಂದು ಇದೇ ರೀತಿಯಾದಂತಹ ಗರುಡ ಹೇಳುವಂಥ ಅಂಗರಕ್ಷಕ ಪಡೆ ಇರ್ತಾ ಇತ್ತು. ಸೊ ಇವತ್ತಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಹೇಳಿಕೆ ಮತ್ತು ಸಮರ್ಥನೆ. ಈ ರೀತಿ ಹೇಳಿಕೆ ಮತ್ತು ಸಮರ್ಥನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು 3ರಿಂದ 4 ಪ್ರಶ್ನೆಗಳು ನಿಮ್ಮ ಸಬ್ಜೆಕ್ಟ್ನಲ್ಲಿ ಬರುತ್ತೆ. ಅದಕ್ಕಾಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಹೇಳಿಕೆ ಏನಿದೆ, ಜಾನ್ ಎಫ್ ಕೆನಡಿ ಮಾರ್ಚ್ 15, 1969ರಲ್ಲಿ ಗ್ರಾಹಕ ಹಕ್ಕುಗಳನ್ನು ಅಮೆರಿಕನ್ನರಿಗೆ ನೀಡಿದರು. ಅದಕ್ಕೆ ಸಮರ್ಥನೆ, ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಎಂದು ಆಚರಿಸಲಾಗುತ್ತದೆ. ಆಪ್ಷನ್ಗಳೇನೇನಿದಾವಂದ್ರೆ, ಹೇಳಿಕೆ ಹಾಗೆ ಸಮರ್ಥನೆ ಎರಡೂ ಸರಿಯಾಗಿದೆ, ಹೇಳಿಕೆ ಮತ್ತು ಸಮರ್ಥನೆ ಎರಡೂ ತಪ್ಪಾಗಿದೆ, ಹೇಳಿಕೆ ಮಾತ್ರ ಸರಿಯಾಗಿದೆ, ಸಮರ್ಥನೆ ಮಾತ್ರ ಸರಿಯಾಗಿದೆ. 2 ಸಲ ಈ ಒಂದು ಕ್ವಶನ್ಗಳನ್ನು ನಾವು ರಿಪೀಟ್ ಆಗಿ ಓದ್ಕೊಳ್ಬೇಕಾಗತ್ತೆ. ಕಾರಣ ಏನಂದರೆ, ಒಂದು ಪಾಯಿಂಟ್ ಅಥವಾ ಒಂದು ಅಕ್ಷರ ಅಥವಾ ಒಂದು ಇಸವಿ, ಒಂದು ಶಬ್ದ, ಇವುಗಳನ್ನು ತಪ್ಪಿದ್ರೂ ಸಹ ಈ ಆಪ್ಷನ್ಗಳಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಎಂದು ನಾವು ಆಚರಿಸ್ತೇವೆ, ಸಮರ್ಥನೆ ಸರಿಯಾಗಿದೆ. ಇಲ್ಲಿ ಹೇಳಿಕೆ ಮಾತ್ರ ಸರಿಯಾಗಿದೆ, ಹೇಳಿಕೆ ಮತ್ತು ಸಮರ್ಥನೆ ಎರಡೂ ತಪ್ಪಾಗಿದೆ ಹೇಳುವಂಥ ಆನ್ಸರ್ನ ಡಿಲೀಟ್ ಮಾಡಬಹುದು. ಅಂದರೆ ಸಮರ್ಥನೆ ಸರಿಯಾಗಿದೆ ಅಥವಾ ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಸರಿಯಾಗಿದೆಯಾ ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲಿ ಜಾನ್ ಎಫ್ ಕೆನಡಿ ಅವರೇ ಅಮೆರಿಕನ್ನರಿಗೆ ಗ್ರಾಹಕ ಹಕ್ಕುಗಳನ್ನು ನೀಡ್ತಾರೆ, ಅದು ಸಹ ಮಾರ್ಚ್ 15ರಂದು. ಆದರೆ ಈ ಇಸವಿ ಏನಿದೆ ಇದು ತಪ್ಪಾಗಿರೋದ್ರಿಂದ ಇಲ್ಲಿ ಆಪ್ಷನ್ 4 ಸಮರ್ಥನೆ ಮಾತ್ರ ಸರಿಯಾಗಿದೆ ಹೇಳುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಈ ಪ್ರಶ್ನೆಗೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಭಾರತದ ಮೊದಲ ಕಾರ್ಖಾನೆಯು 1840ರಲ್ಲಿ ಪಶ್ಚಿಮ ಬಂಗಾಳದ ಈ ನದಿಯ ದಡದಲ್ಲಿ ಸ್ಥಾಪನೆಯಾಯಿತು. ಈ ಒಂದು ಪ್ರಶ್ನೆಯಲ್ಲಿ ಇನ್ನು 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬಹುದು. ಭಾರತದ ಮೊದಲ ಕಾರ್ಖಾನೆ 1890ರಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದೊಂದು, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಯಿತು ಹೇಳುವಂಥದ್ದು. ಈ ಎರಡೂ ಸಹ ಕೇಳುವಂತಹ ಪ್ರಶ್ನೆಗಳು. ಇಲ್ಲಿ ಕೇಳಿದಂತಹ ಪ್ರಶ್ನೆ ಏನು, ಈ ನದಿಯ ದಡದಲ್ಲಿ, ಯಾವ ನದಿಯ ದಡದಲ್ಲಿ ಇದು ಪ್ರಾರಂಭ ಆಯಿತು? ಗಂಗಾ ನದಿ, ಸುವರ್ಣರೇಖಾ ನದಿ, ಹೂಗ್ಲಿ ನದಿ, ದಾಮೋದರ್ ನದಿ. ಸರಿಯಾದಂತಹ ಉತ್ತರ ಇಲ್ಲಿ ಹೂಗ್ಲಿ ನದಿಯ ದಡದ ಮೇಲೆ ಈ ಒಂದು ಕಾಗದ ಕಾರ್ಖಾನೆ ಸ್ಥಾಪನೆಯಾಯಿತು. ನೆಕ್ಸ್ಟ್ 3ನೇ ಪ್ರಶ್ನೆ, ಭಾರತದ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಪರಮಾಣು ಖನಿಜದ ವಿಧ
ಈ ಪರಮಾಣು ಖನಿಜದ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿ ನೀವು ನೋಡ್ಬೋದು. ಇಲ್ಲಿ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವಂತಹ ಖನಿಜ ಯಾವುದು? ಲಿಥಿಯಂ, ಯುರೇನಿಯಂ, ಥೋರಿಯಂ, ಬೆರಿಲಿಯಂ. ಸರಿಯಾದಂತಹ ಉತ್ತರ ಇಲ್ಲಿ ಲಿಥಿಯಂ ಖನಿಜ ಈ ಒಂದು ಜಾರ್ಖಂಡ್ ಹಾಗೆ ಮಧ್ಯಪ್ರದೇಶ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. 4ನೇ ಪ್ರಶ್ನೆ, ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿದ ವರ್ಷ? ಈ ಬಾಲಕಾರ್ಮಿಕರು ಅಂದ್ರೆ ಯಾರು? 14 ವರ್ಷದೊಳಗಿನ ಮಕ್ಕಳು ಯಾವುದೇ ಒಂದು ದುಡಿಮೆಯಲ್ಲಿ ತೊಡಗಿದ್ರೂ ಸಹ ಅವರನ್ನ ಬಾಲಕಾರ್ಮಿಕರು ಅಂತ ಕರೆಯುವಂಥದ್ದು. 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಲಾಗಿದೆ. ಈ ಶಿಕ್ಷಣವನ್ನ ಪಡೆಯದೆ ಯಾವುದೇ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗದೆ ಸ್ವಂತ ಮನೆಯಲ್ಲೇ ಆಗಿರ್ಲಿ ಅಥವಾ ಯಾವುದೇ ಬೇರೆಯವರಿಗೆ ಹಣಕಾಸಿಗೆ ಆಗಿರ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಆತನನ್ನ ಬಾಲಕಾರ್ಮಿಕ ಅಂತ ಕರೆಯುವಂಥದ್ದು. ಇವರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿದ ವರ್ಷ ಯಾವುದು? 1990, 1987, 1988, 1995. ಸರಿಯಾದಂತಹ ಉತ್ತರ ಇಲ್ಲಿ 4ನೇ ಪ್ರಶ್ನೆಗೆ ಆಪ್ಷನ್ 2, 1987ರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಆಡಳಿತ ಭಾಷೆಯಾಗಿ ಮಾನ್ಯತೆ ಪಡೆಯದ ಭಾಷೆ? ಹಿಂದಿ, ಅರೇಬಿಕ್, ಫ್ರೆಂಚ್, ಸ್ಪ್ಯಾನಿಷ್. ಸರಿಯಾದ ಉತ್ತರ ಇಲ್ಲಿ ಹಿಂದಿ ಭಾಷೆ ಇನ್ನೂ ಸಹ ವಿಶ್ವಸಂಸ್ಥೆಯ ಆಡಳಿತ ಭಾಷೆಯಾಗಿ ಮಾನ್ಯತೆಯನ್ನು ಪಡೆದಿಲ್ಲ. ಈ ಮೂರೂ ಸಹ ವಿಶ್ವಸಂಸ್ಥೆಯ ಆಡಳಿತ ಭಾಷೆಯಾಗಿದೆ. ಜೊತೆಯಲ್ಲಿ ಇಂಗ್ಲಿಷ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಇವೆಲ್ಲವೂ ಸಹ ವಿಶ್ವಸಂಸ್ಥೆಯ ಆಡಳಿತ ಭಾಷೆಗಳಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೊದಲ ಮಹಾಯುದ್ಧದ ನಂತರವೂ ಈ ಸಾಮ್ರಾಜ್ಯವು ಅಸ್ತಿತ್ವ ಕಳೆದುಕೊಂಡಿತ್ತು. 1914ರಿಂದ 1918ರವರೆಗೆ ಈ ಮೊದಲ ಮಹಾಯುದ್ಧ ಆಗುತ್ತೆ. ಹಾಗೆ 1939ರಿಂದ 45ರವರೆಗೆ ಎರಡನೇ ಮಹಾಯುದ್ಧ ಆಗುತ್ತೆ. ಈ ಮೊದಲ ಮಹಾಯುದ್ಧದ ನಂತರ ಯಾವ ಸಾಮ್ರಾಜ್ಯ ಅಸ್ತಿತ್ವವನ್ನು ಕಳೆದುಕೊಂಡಿತು? ಜರ್ಮನ್ ಸಾಮ್ರಾಜ್ಯ, ಇಟಲಿ ಸಾಮ್ರಾಜ್ಯ, ಅಟೋಮನ್ ಸಾಮ್ರಾಜ್ಯ, ಫ್ರಾನ್ಸ್ ಸಾಮ್ರಾಜ್ಯ. ಸರಿಯಾದ ಉತ್ತರ ಇಲ್ಲಿ ಅಟೋಮನ್ ಸಾಮ್ರಾಜ್ಯ ತನ್ನ ಒಂದು ಅಸ್ತಿತ್ವವನ್ನು ಇಲ್ಲಿ ಕಳೆದುಕೊಳ್ಳುತ್ತೆ ಮೊದಲ ಮಹಾಯುದ್ಧದ ನಂತರ. 1919ರಲ್ಲಿ ವರ್ಸೇಲ್ಸ್ ಒಪ್ಪಂದದ ಮೂಲಕ ಈ ಮೊದಲ ಮಹಾಯುದ್ಧ ಹೇಳುವಂಥದ್ದು ಕೊನೆಗೊಳ್ಳುತ್ತೆ. 7ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರು ಭಾರತದ ಸೈನಿಕರನ್ನು ಈ ದೇಶದಲ್ಲಿ ಸಂಘಟಿಸಿದರು. ಜಪಾನ್, ಜರ್ಮನಿ, ಇಂಡಿಯಾ, ಅಮೆರಿಕಾ. ಸಾಗರೋತ್ತರವಾಗಿ ಅಥವಾ ಬೇರೆ ಭಾರತವನ್ನ ಬಿಟ್ಟು ಬೇರೆ ಪ್ರದೇಶದಿಂದ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರಂಥವರಲ್ಲಿ ಸುಭಾಷ್ ಚಂದ್ರ ಬೋಸರನ್ನ ನಾವು ಅಗ್ರಗಣ್ಯರು ಅಂತ ಕರಿಬಹುದು. ಇವರು ಜಪಾನಿನಲ್ಲಿ, ಆಪ್ಷನ್ 1 ಏನಿದೆ ಸರಿಯಾಗಿದೆ, ಜಪಾನಿನಲ್ಲಿ ಭಾರತೀಯ ಸೈನಿಕರನ್ನ ಸಂಘಟನೆಯನ್ನ ಮಾಡ್ತಾರೆ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಹೇಳುವಂತಹ ಒಂದು ಸಂಸ್ಥೆ ರಾಸ್ ಬಿಹಾರಿ ಬೋಸ್ ಅವರು ಕಟ್ಟಿರ್ತಾರೆ. ಅದರ ಅಡಿಯಲ್ಲಿ ಬರುವಂತಹ INA, ಇದರ ನೇತೃತ್ವವನ್ನು ಸುಭಾಷ್ ಚಂದ್ರ ಬೋಸರು ವಹಿಸಿಕೊಳ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಹೇಳುವಂಥದ್ದು. ಇದರ ಮೂಲಕ ಈ INAಯ ಮೂಲಕ ಭಾರತೀಯ ಸೈನಿಕರನ್ನ ಅವರು ಸಂಘಟನೆಯನ್ನ ಮಾಡ್ತಾರೆ ಜಪಾನ್ನಲ್ಲಿದ್ದುಕೊಂಡು. ನೀವು ನನಗೆ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡುತ್ತೇನೆ ಹೇಳುವಂತಹ ಒಂದು ಘೋಷಣೆಯನ್ನ ಇವರು ಜನರಿಗೆ ಕೊಡ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದವರು. ಆಪ್ಷನ್ಗಳು ಜಯಪ್ರಕಾಶ್ ನಾರಾಯಣ್ ಮತ್ತು ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಮತ್ತು ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧೀಜಿ ಮತ್ತು ಜಯಪ್ರಕಾಶ್ ನಾರಾಯಣ್, ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4, ಸುಭಾಷ್ ಚಂದ್ರ ಬೋಸ್ ಹಾಗೆ ಜವಾಹರ್ಲಾಲ್ ನೆಹರು. ಇವರು 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. 9ನೇ ಪ್ರಶ್ನೆ, ಬಾಬಾ ಆಮ್ಟೆಯವರು ಈ ಹೋರಾಟಕ್ಕೆ ಪ್ರಸಿದ್ಧರಾದವರು. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಮೌನ ಕಡಿಮೆ ಆಂದೋಲನ, ನರ್ಮದಾ ಬಚಾವೋ ಆಂದೋಲನ. ಸರಿಯಾದಂತಹ ಉತ್ತರ ಇಲ್ಲಿ ನರ್ಮದಾ ಬಚಾವೋ ಆಂದೋಲನಕ್ಕೆ ಇವರು ಸೇರಿದಂಥವರಾಗಿದ್ದಾರೆ. ಇದ್ರ ಜೊತೆಗೆ ಮೇಧಾ ಪಾಟ್ಕರ್ ಕೂಡ, ಮೇಧಾ ಪಾಟ್ಕರ್ ಇವರು ಕೂಡ ನರ್ಮದಾ ಬಚಾವ್ ಆಂದೋಲನಕ್ಕೆ ಸಂಬಂಧಪಟ್ಟಿದ್ದಾರೆ. ಇನ್ನು ಚಿಪ್ಕೋ ಚಳುವಳಿಯಲ್ಲಿ 2 ಹೆಸರನ್ನ ನಾವು ಹೇಳ್ತೇವೆ. ಪ್ರಮುಖವಾಗಿ ಸುಂದರ್ಲಾಲ್ ಬಹುಗುಣ ಅವರ ಹೆಸರು ಹಾಗೆ ಚಂಡಿ ಪ್ರಸಾದ್ ಭಟ್ ಇವರ ಹೆಸರನ್ನು ಸಹ ಹೇಳ್ತೇವೆ. ಹಾಗೆ ಅಪ್ಪಿಕೋ ಚಳುವಳಿ ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನರ್ಮದಾ ಬಚಾವ್ ಆಂದೋಲನ ಇದು ಗುಜರಾತ್ನಲ್ಲಿ ಕಂಡುಬರುವಂಥದ್ದು. ಮೌನ ಕಡಿಮೆ ಆಂದೋಲನ ಕೇರಳದಲ್ಲಿ ಕಂಡುಬರುವಂಥದ್ದು. ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದಾಗಿದೆ. ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಹೇಳುವಂತಹ ಒಂದು ಜಿಲ್ಲೆಯ ರೆನ್ನಿ ಗ್ರಾಮದಲ್ಲಿ ನಡೆದಂತಹ ಒಂದು ಹೋರಾಟ ಆಗಿದೆ. ಇವೆಲ್ಲವೂ ಸಹ ಪರಿಸರ ಚಳುವಳಿಗೆ ಉದಾಹರಣೆಗಳಾಗಿದ್ದಾವೆ.
ನೆಕ್ಸ್ಟ್ 10ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಕ್ಕೆ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಎಷ್ಟು ಪ್ರತಿನಿಧಿಗಳನ್ನು ಕಳಿಸಬೇಕು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳುವಂಥದ್ದು. ಇದಕ್ಕೆ ಪ್ರತಿಯೊಂದು ರಾಷ್ಟ್ರ ಎಷ್ಟು ಪ್ರತಿನಿಧಿಗಳನ್ನು ಕಳಿಸಬೇಕಾಗತ್ತೆ? ಒಬ್ಬರನ್ನ, 5 ಜನರನ್ನ, ಇಬ್ಬರನ್ನ, 3ರನ್ನ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಇಬ್ಬರನ್ನ, 3, ಆಪ್ಷನ್ 3 ಇಬ್ಬರನ್ನ ಕಳಿಸಬೇಕಾಗುತ್ತೆ. ಒಬ್ಬ ಕಾರ್ಮಿಕ ಪ್ರತಿನಿಧಿ ಮತ್ತೊಬ್ಬ ರಾಜತಾಂತ್ರಿಕ ಅಥವಾ ಕಾರ್ಯದರ್ಶಿ ಹೇಳುವಂತ 2 ಜನರನ್ನ ಕಳಿಸಬೇಕಾಗತ್ತೆ. ಇಲ್ಲಿ 3ನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಹಾಗೂ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. 2ನೇ ಕರ್ನಾಟಿಕ್ ಯುದ್ಧ, 3ನೇ ಕರ್ನಾಟಿಕ್ ಯುದ್ಧ, ಪ್ಲಾಸಿ ಕದನ, ಬಕ್ಸಾರ್ ಕದನ. ಇಲ್ಲಿ ಫ್ರೆಂಚರಿಗೆ ಅಂತ ಕೇಳಿದಾಗ ಪ್ಲಾಸಿ ಮತ್ತು ಬಕ್ಸಾರ್ ಕದನವನ್ನು ನಾವು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಬಂಗಾಳದ ನವಾಬರೇನಿರ್ತಾರೆ ಅವರ ಜೊತೆಗೆ ನಡೆದಂತಹ ಯುದ್ಧಗಳಾಗಿದ್ದಾವೆ. ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಯುದ್ಧಗಳೇ 3 ಕರ್ನಾಟಿಕ್ ಯುದ್ಧಗಳು. ಈ ಕಾರ್ನಾಟಿಕ್ ಪ್ರದೇಶ, ಆರ್ಕಾಟ್ ಪ್ರದೇಶಗಳಿಗಾಗಿ ನಡೆದಂತಹ ಯುದ್ಧಗಳಾಗಿದ್ದಾವೆ ಇವು. ಈ ಒಂದು ಕರ್ನಾಟಿಕ್ ಯುದ್ಧಗಳಲ್ಲಿ ಯಾವ ಕರ್ನಾಟಿಕ್ ಯುದ್ಧ ಫ್ರೆಂಚರಿಗೆ ರಾಜಕೀಯವಾಗಿ ಹಿನ್ನಡೆಯನ್ನು ಕೊಡುತ್ತೆ ಹಾಗೂ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನ ತಂದುಕೊಡುತ್ತೆ? ಸರಿಯಾದಂತಹ ಉತ್ತರ ಆಪ್ಷನ್ 1, 2ನೇ ಕರ್ನಾಟಿಕ್ ಯುದ್ಧ. ಇದು ಈ ರೀತಿಯಾಗಿ ಬ್ರಿಟಿಷರಿಗೆ ರಾಜಕೀಯವಾಗಿ ಒಂದು ಭಾರತದಲ್ಲಿ ಏನವರು ಬೆಳವಣಿಗೆಯನ್ನು ಹೊಂದುತ್ತಾ ಇರ್ತಾರೆ, ಆ ರಾಜಕೀಯ ಬೆಳವಣಿಗೆಯನ್ನ ತಡೆಯುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಹೇಳಿಕೆ ಹಾಗೂ ಸಮರ್ಥನೆಗಳು. ಹೇಳಿಕೆ ಏನಿದೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿದೆ. ಆಪ್ಷನ್ಗಳೇನು ಕೊಟ್ಟಿದ್ದಾರೆ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿ, 2 ಸರಿ. ಹಾಗೆ ಆಪ್ಷನ್ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಹೇಳಿಕೆ 1 ಮತ್ತು 2 ಎರಡೂ ಕೂಡ ತಪ್ಪು. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಇಲ್ಲಿ ಸರಿಯಾದಂತಹ ಆಪ್ಷನ್ ಯಾವುದು ಹೇಳುವಂಥದ್ದು. ಪ್ರಶ್ನೆ 12ನೇ ಪ್ರಶ್ನೆಗೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ವೆಲ್ಲೆಸ್ಲಿಯು ಜಾರಿಗೆ ತರ್ತಾನೆ, ಅದು 1798ರಲ್ಲಿ. ಇದು ಭಾರತೀಯರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿರುವಂಥದ್ದು. ಇವೆರಡೂ ಸಹ ಸರಿಯಾಗಿರೋದ್ರಿಂದ ಆಪ್ಷನ್ 1 ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ಈ ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಪ್ರಥಮ ಸಂಸ್ಥಾನ ಆಗಿದೆ. ಇದೊಂದು ಸೈನಿಕ ಒಪ್ಪಂದ ಆಗಿರುತ್ತೆ. ಏನು, ಬ್ರಿಟಿಷ್ ಒಂದು ಸೈನ್ಯದ ತುಕಡಿಯನ್ನ ಭಾರತೀಯ ರಾಜರು ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದಂತಹ ರಾಜಮನೆತನ ರಾಜರು ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು. ಅವರಿಗೆ ಹಣವನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಂದಾಯದ ಭೂಮಿಯನ್ನ ನೀಡಬೇಕು. ಕೆಲವೊಂದಿಷ್ಟು ನಿಯಮಗಳನ್ನ ಇಟ್ಕೊಂಡಿದ್ರು. ನೆಕ್ಸ್ಟ್ 13ನೇ ಕ್ವಶನ್, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಕಾರ್ನ್ವಾಲಿಸ್ 1793ರಲ್ಲಿ ಈ ಪ್ರಾಂತ್ಯದಲ್ಲಿ ಜಾರಿಗೆ ತಂದನು. ಮದ್ರಾಸ್ ಮತ್ತು ಮಂಗಳೂರು ಪ್ರಾಂತ್ಯ, ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ, ದಖನ್ ಪ್ರಾಂತ್ಯ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವನು ಕಾರ್ನ್ವಾಲಿಸ್ ಅನ್ನುವಂಥದ್ದು ಗೊತ್ತಾಯಿತು. 1793ರಲ್ಲಿ ಅನ್ನುವಂಥದ್ದು ತಿಳಿಯಿತು. ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ ಅಂದ್ರೆ ಅದನ್ನ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯದಲ್ಲಿ ಆತ ಅದನ್ನ ಜಾರಿಗೆ ತರ್ತಾನೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಪ್ರಚಾರ ಮಾಡಿದವರು. ಮಹಾತ್ಮ ಗಾಂಧೀಜಿ, ಬಳ್ಳಾರಿ ಸಿದ್ದಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಎನಿ ಬೆಸೆಂಟ್. ಸರಿಯಾದ ಉತ್ತರ ಇಲ್ಲಿ ಎನಿ ಬೆಸೆಂಟ್. ಈ ಎನಿ ಬೆಸೆಂಟ್ ಅವರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಅಂಶ ಅಂದ್ರೆ ಇವರಿಗೆ ಶ್ವೇತ ಸರಸ್ವತಿ ಅಂತ ಕರಿತಾ ಇದ್ರು ಹೇಳುವಂತ ಒಂದು ಬಿರುದಿತ್ತು. ಕಾರಣ ಏನು ಅಂದ್ರೆ ಭಗವದ್ಗೀತೆಯನ್ನು ಇವರು ಇಂಗ್ಲಿಷ್ಗೆ ಭಾಷಾಂತರವನ್ನ ಮಾಡ್ತಾರೆ, ಹಾಗಾಗಿ ಅವರಿಗೆ ಶ್ವೇತ ಸರಸ್ವತಿ ಅಂತ ಕರೀತಾರೆ. ಎನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಹೇಳುವಂತ ಪತ್ರಿಕೆಗಳ ಮೂಲಕ ಸ್ವತಂತ್ರ ಹೋರಾಟದ ಪ್ರಚಾರವನ್ನ ಮಾಡ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INCಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಂಥವರು ಆನಿ ಬೆಸೆಂಟ್ ಅವರು. ಹಾಗೆ ಹೋಮ್ ರೂಲ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಇವರು ಮತ್ತು ತಿಲಕರು ಇಬ್ಬರು ಸೇರಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರುವ ನೆರೆಯ ದೇಶ. ಅಫ್ಘಾನಿಸ್ತಾನ್, ಭೂತಾನ್, ನೇಪಾಳ್, ಮಯನ್ಮಾರ್. ಸರಿಯಾದ ಉತ್ತರ ಇಲ್ಲಿ ಅಫ್ಘಾನಿಸ್ತಾನ್. ಇದು ಭಾರತದೊಂದಿಗೆ ಅತಿ ಕಡಿಮೆ ಉದ್ದದ ಸರಿಸುಮಾರು 80 ಕಿಲೋಮೀಟರ್ಗಳಷ್ಟು ಒಂದು ಭೂಗಡಿಯನ್ನ ಭಾರತದೊಂದಿಗೆ ಹಂಚಿಕೊಂಡಿದೆ. ಇದು ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇನ್ನು ಬಾಂಗ್ಲಾದೇಶ ಇದು ಅತಿ ಹೆಚ್ಚು ಭೂಗಡಿಯನ್ನ ಭಾರತದೊಂದಿಗೆ ಹಂಚಿಕೊಂಡಿರುವಂತಹ ಒಂದು ನೆರೆಯ ದೇಶ ಆಗಿದೆ. 16ನೇ ಪ್ರಶ್ನೆ, ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ. ಅಸಹಕಾರ ಚಳುವಳಿ, ಖಿಲಾಫತ್ ಚಳುವಳಿ, ಕಾನೂನು ಭಂಗ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ.
ಸರಿಯಾದಂತಹ ಉತ್ತರ 16ನೇ ಪ್ರಶ್ನೆಗೆ ಖಿಲಾಫತ್ ಚಳುವಳಿಯನ್ನ ಅಲಿ ಸಹೋದರರು ನಡೆಸ್ತಾರೆ. ಈ ಟರ್ಕಿಯ ಸುಲ್ತಾನ ಈ ಎಲ್ಲಾ ಮುಸ್ಲಿಮರಿಗೂ ಉತ್ಕೃಷ್ಟರಾಗಿ ಇದ್ದಂತಹ ಒಬ್ಬ ಮುಸ್ಲಿಮರಾಗಿರ್ತಾರೆ. ಅವರನ್ನು ಖಲೀಫರು ಅಂತ ಕರೀತಾ ಇದ್ರು. ಈ ಬ್ರಿಟಿಷರು ಆ ಖಲೀಫರಿಗೂ ಅವಮಾನವನ್ನ ಮಾಡ್ತಾರೆ. ಇದನ್ನ ಈ ಒಂದು ವಿರೋಧವನ್ನ ಮಾಡಿ ಪ್ರಪಂಚದಾದ್ಯಂತ ಇರುವಂತಹ ಮುಸ್ಲಿಮರೆಲ್ಲರೂ ಸಹ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಭಾರತದಲ್ಲಿ ಅಲಿ ಸಹೋದರರು ಖಿಲಾಫತ್ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಟರ್ಕಿಯ ಖಲೀಫರಿಗಾದಂತಹ ಅವಮಾನದ ವಿರುದ್ಧವಾಗಿ. ನೆಕ್ಸ್ಟ್ 17ನೇ ಪ್ರಶ್ನೆ, ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಇರುವ ರಾಜ್ಯ? ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ, ತೆಲಂಗಾಣ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಇರುವಂತಹ ರಾಜ್ಯ ಯಾವುದು? ಅದು ತೆಲಂಗಾಣದಲ್ಲಿ ಇರುವಂಥದ್ದು. ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿ 3 ಹಂತದ ಪಂಚಾಯತ್ಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ? 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 92ನೇ ತಿದ್ದುಪಡಿ. ಸರಿಯಾದಂತಹ ಉತ್ತರ 73ನೇ ತಿದ್ದುಪಡಿಯ ಮೂಲಕ ಭಾರತದಲ್ಲಿ 3 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಯಾವ್ಯಾವುದು 3 ಹಂತ ಅಂತ ನೋಡಿದ್ರೆ, ಫಸ್ಟು ಗ್ರಾಮ ಪಂಚಾಯತ್ ಒಂದು ಮೊದಲ ಹಂತ, ಹಾಗೆ ತಾಲೂಕಾ ಪಂಚಾಯತ್ ಜೊತೆಗೆ ಜಿಲ್ಲಾ ಪಂಚಾಯತ್. ಈ 3 ಹಂತಗಳಲ್ಲಿ ಪಂಚಾಯತ್ ವ್ಯವಸ್ಥೆ ಒಂದು ಜಾರಿಗೆ ಬರುತ್ತೆ. ಅದು 73ನೇ ತಿದ್ದುಪಡಿಯ ಮೂಲಕ ಬರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತದ ಭೂಸ್ವರೂಪಗಳಲ್ಲಿ ಅತಿ ಪುರಾತನವಾದದ್ದು? ಹಿಮಾಲಯ ಪರ್ವತ, ಕರಾವಳಿ ಮೈದಾನ, ಉತ್ತರ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಪರ್ಯಾಯ ಪ್ರಸ್ಥಭೂಮಿ ಅತಿ ಪುರಾತನವಾದದ್ದು. ಈ ಹಿಮಾಲಯ ಪರ್ವತ ಹೇಳುವಂಥದ್ದು ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿರುವಂಥದ್ದು, ಹಾಗೆ ಇತ್ತೀಚೆಗೆ ಒಂದು ರಚನೆ ಆದಂತಹ ಭೂಸ್ವರೂಪ ಆಗಿರುವಂಥದ್ದು. ಇನ್ನು ಕರಾವಳಿ ಮೈದಾನ ಕರಾವಳಿಯ ಭಾಗದಲ್ಲಿ ಕಂಡು ಬರುತ್ತೆ. ಉತ್ತರ ಮೈದಾನ ಸಿಂಧೂ, ಗಂಗಾ ಮತ್ತು ನದಿ ಬಯಲು, ಸಿಂಧೂ, ಗಂಗಾ, ಬ್ರಹ್ಮಪುತ್ರ ಈ ನದಿಗಳ ಒಂದು ಮೆಕ್ಕಲು ಸಂಚಯನದಿಂದ ಈ ಉತ್ತರ ಮೈದಾನ ಉಂಟಾಗಿರುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು? ನ್ಯೂ ಇಂಡಿಯಾ, ಸತ್ಯಾರ್ಥ ಪ್ರಕಾಶ, ಸಂವಾದ ಕೌಮುದಿ, ಗೀತಾ ರಹಸ್ಯ. ಈ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತೀಯ ಪುನರುಜ್ಜೀವನದ ಧ್ರುವತಾರೆ, ಪುನರುಜ್ಜೀವನದ ಜನಕ, ಪುನರುಜ್ಜೀವನದ ಉಷಾತಾರೆ, ಪುನರುಜ್ಜೀವನದ ಪಿತಾಮಹ ಹೀಗೆಲ್ಲ ಹೆಸರಿನಿಂದ ಕರೀತಾರೆ. ಇವರು ಸತಿ ಪದ್ಧತಿಯ ನಿರ್ಮೂಲನೆಗೆ ಹೋರಾಟವನ್ನ ಮಾಡ್ತಾರೆ. ಇವರು ಆರಂಭಿಸಿದಂತಹ ಒಂದು ಪತ್ರಿಕೆ ಯಾವುದು? ಸಂವಾದ ಕೌಮುದಿ. ಆಪ್ಷನ್ 3 ಸಂವಾದ ಕೌಮುದಿಯನ್ನ ಇವರು ಪ್ರಾರಂಭ ಮಾಡ್ತಾರೆ. ಸತ್ಯಾರ್ಥ ಪ್ರಕಾಶ ಇದನ್ನ ಸ್ವಾಮಿ ದಯಾನಂದ ಸರಸ್ವತಿ ಅವರು ಪ್ರಾರಂಭವನ್ನ ಮಾಡ್ತಾರೆ. ಗೀತಾ ರಹಸ್ಯ ಬಾಲಗಂಗಾಧರ್ ತಿಲಕರ ಒಂದು ಪತ್ರಿಕೆ ಆಗಿರುವಂಥದ್ದು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಹೇಳುವಂಥದ್ದು ಆನಿ ಬೆಸೆಂಟರ್ದು. ಯಂಗ್ ಇಂಡಿಯಾ ಹೇಳುವಂಥದ್ದನ್ನ ಗಾಂಧೀಜಿಯವರು ಪ್ರಾರಂಭವನ್ನ ಮಾಡ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಜ್ಯೋತಿಬಾ ಫುಲೆ ಅವರ ತತ್ವಗಳಿಂದ ಪ್ರಭಾವಿತರಾದವರು? ಬಾಲಗಂಗಾಧರ್ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರು, ಆನಿ ಬೆಸೆಂಟ್. ಸರಿಯಾದಂತಹ ಉತ್ತರ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜ್ಯೋತಿಬಾ ಫುಲೆ ಅವರ ಒಂದು ತತ್ವಗಳಿಂದ ಪ್ರಭಾವಿತರಾಗ್ತಾರೆ. ಈ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಹಾಗೆ ದಲಿತರ ಸೂರ್ಯ ಅಂತಲೂ ಇವರನ್ನ ಕರೆಯುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆಯಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇದ್ದಂಥವರು. ನೆಕ್ಸ್ಟ್ 22ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಮಾತ್ರ ಎಲ್ಲಾ ವ್ಯಕ್ತಿಗಳಲ್ಲಿರುವ ಅಸಮಾನ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ ಎಂದವರು? ಈ ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರಸಿ ಹೇಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಭಿನ್ನ ಕೌಶಲ್ಯಗಳಿರುತ್ತೆ. ಎಲ್ಲ ವ್ಯಕ್ತಿಗಳು ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿರುವಂತಹ ವಿಭಿನ್ನ ಕೌಶಲ್ಯಗಳು ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶವನ್ನ ನೀಡುತ್ತೆ ಡೆಮೋಕ್ರಸಿ ಹೇಳುವಂಥದ್ದು ಅಂತ ಹೇಳಿದವರು. ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, TT ಕೃಷ್ಣಮಾಚಾರಿ, ಡಾಕ್ಟರ್ S ರಾಧಾಕೃಷ್ಣನ್. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಡಾಕ್ಟರ್ S ರಾಧಾಕೃಷ್ಣನ್ ಅವರು ಈ ರೀತಿಯಾದ ಹೇಳಿಕೆಯನ್ನು ನೀಡಿದ್ದಾರೆ. ಈ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ, ವ್ಯಾಖ್ಯೆಗೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದಲ್ಲಿ ಒಂದು, ಹಾಗೆ ಸಬ್ಜೆಕ್ಟ್ನಲ್ಲಿ 1 ಅಥವಾ 2, ಒಟ್ಟು 2 ಅಥವಾ 3 ಕ್ವಶನ್ಗಳು ಬರುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 23ನೇ ಕ್ವಶನ್, ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಉದ್ದೇಶ? ಮಹಿಳೆಯರ ಮೀಸಲಾತಿ, ಮಹಿಳೆಯರಿಗೆ ತರಬೇತಿಯನ್ನು ನೀಡಲು, ಮಹಿಳೆಯರ ಶೋಷಣೆಯನ್ನು ತಪ್ಪಿಸಲು, ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ. ಆಪ್ಷನ್ 4.
ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಹೇಳುವಂತಹ ಸಂಘ ಸ್ಥಾಪನೆಯನ್ನ ಮಾಡಿದೆ. ಇದು 9-10 ಜನ ಮಹಿಳೆಯರನ್ನ ಒಳಗೊಂಡಿರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಅವರು ತರಬೇತಿಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ, ಹಾಗೆ ಹಣವನ್ನ ಉಳಿತಾಯವನ್ನ ಮಾಡ್ತಾರೆ, ಶೋಷಣೆ ವಿರುದ್ಧ ತಪ್ಪಿಸ್ಕೊಳ್ತಾರೆ ಅಥವಾ ಅದರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ, ಸರ್ಕಾರದಿಂದ ಸಬ್ಸಿಡಿಗಳನ್ನ ಪಡೆದುಕೊಳ್ತಾರೆ, ಸಾಲ ಸೌಲಭ್ಯಗಳನ್ನ ಒದಗಿಸ್ಕೊಳ್ತಾರೆ. ಈ ಒಂದು ಗ್ರಾಮಾಂತರ ಮಹಿಳೆಯರ ಒಂದು ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಈ ಸ್ತ್ರೀ ಶಕ್ತಿ ಹೇಳುವಂತಹ ಕಾರ್ಯಕ್ರಮವನ್ನ ಸ್ಥಾಪನೆ ಮಾಡಿರುವಂತದ್ದು ಅಥವಾ ಪ್ರಾರಂಭಿಸಿರುವಂತದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ. ಲಾಭ ಬಡಕುತನದಿಂದ ಉತ್ಪಾದಕನಿಗೆ ನಷ್ಟ ಆಗುತ್ತದೆ, ಗ್ರಾಹಕನಿಗೆ ನಷ್ಟ ಆಗುತ್ತದೆ, ಮಧ್ಯವರ್ತಿಗಳಿಗೆ ನಷ್ಟ ಆಗುತ್ತದೆ, ಉತ್ಪಾದಕ ಮತ್ತು ಗ್ರಾಹಕನಿಗೆ ನಷ್ಟ ಆಗುತ್ತದೆ. ಸರಿಯಾದ ಉತ್ತರ ಇಲ್ಲಿ ಉತ್ಪಾದಕ ಹಾಗೂ ಗ್ರಾಹಕ ಇಬ್ಬರಿಗೂ ಸಹ ನಷ್ಟ ಆಗುತ್ತೆ. ಲಾಭ ಬಡಕುತನ ಅಥವಾ ಲಾಭಕೋರತನ ಅಂತ ಕರೆಯುವಂಥದ್ದು. ಹೇಗೆ? ಈ ಲಾಭ ಬಡಕುತನದಿಂದ ಇಲ್ಲಿ ಉತ್ಪಾದಕರು ಬೇರೆ ಇರ್ತಾರೆ, ಗ್ರಾಹಕರು ಬೇರೆ ಇರ್ತಾರೆ, ಮಧ್ಯವರ್ತಿಗಳು ಈ ಲಾಭ ಬಡಕುತನದಿಂದ ಲಾಭವನ್ನ ಪಡೆದುಕೊಳ್ತಾರೆ. ಉತ್ಪಾದಕನಿಂದ ಕಡಿಮೆ ಬೆಲೆಗೆ ವಸ್ತುಗಳನ್ನ ಪಡೆದುಕೊಳ್ತಾರೆ, ಅದನ್ನ ಗ್ರಾಹಕರಿಗೆ ಅತಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವನ್ನ ಮಾಡ್ತಾರೆ. ಉತ್ಪಾದಕರಿಗೂ ಆದಾಯ ಕಡಿಮೆ, ಹಾಗೆ ಗ್ರಾಹಕರಿಗೂ ಹೆಚ್ಚಿನ ಬೆಲೆ ಕೊಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಅದರ ಹೆಚ್ಚಿನ ಲಾಭವನ್ನ ಪಡೆಯುವಂತವರು ಮಧ್ಯವರ್ತಿಗಳಾಗಿರುತ್ತಾರೆ. ಹಾಗಾಗಿ ಉತ್ಪಾದಕ ಹಾಗೂ ಗ್ರಾಹಕ ಇಬ್ಬರಿಗೂ ಸಹ ಇದರಿಂದ ನಷ್ಟ ಆಗುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ. ಭಾರತದ ಉತ್ತರ ಮೈದಾನವು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿದೆ, ಸವೆತದಿಂದ ನಿರ್ಮಿತ ಆಗಿದೆ, ಕಲ್ಲು ಬಂಡೆಗಳಿಂದ ನಿರ್ಮಿತ ಆಗಿದೆ, ಸಂಚಯಿತ ಮೈದಾನವಾಗಿದೆ. ಈಗ ಆಲ್ರೆಡಿ ಇದರ ಉತ್ತರವನ್ನು ನಾವು ನೋಡಾಗಿತ್ತು. ಸಂಚಯಿತ ಮೈದಾನ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ತಂದಂತಹ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಉಂಟಾದಂತಹ ಒಂದು ಮೈದಾನ ಭಾರತದ ಉತ್ತರ ಮೈದಾನ ಆಗಿರುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ. ಟಿಪ್ಪು ಬ್ರಿಟಿಷರಿಗೆ ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ನೀಡಬೇಕು ಎಂಬ ಷರತ್ತು ಅನ್ವಯಿಸಿದ ಒಪ್ಪಂದ. ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಮೈಸೂರು ಒಪ್ಪಂದ. ಬ್ರಿಟಿಷರು ಮತ್ತು ಈ ಮೈಸೂರು ಸಂಸ್ಥಾನ ಅಥವಾ ಹೈದರಾಲಿ ಇವರ ಜೊತೆ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ. ಇದರಲ್ಲಿ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಹೀನಾಯ ಸೋಲಿನ ಕಾರಣದಿಂದಾಗಿ ಬ್ರಿಟಿಷರು ಟಿಪ್ಪುವಿಗೆ ಯುದ್ಧ ಪರಿಹಾರವಾಗಿ 3 ಕೋಟಿಯ ಹಣವನ್ನ ನೀಡಬೇಕು, ಆ 3 ಕೋಟಿಯ ಹಣವನ್ನ ನೀಡುವವರೆಗೂ ತಮ್ಮ ಮಕ್ಕಳನ್ನ ಒತ್ತೆಯಾಳಾಗಿ ಕಳಿಸಬೇಕು ಹೇಳುವಂತ ಒಂದು ಒಪ್ಪಂದವನ್ನ ಹಾಕ್ತಾರೆ. ಅದು ಯಾವ ಒಂದು ಒಪ್ಪಂದ? ಅದು ಆಪ್ಷನ್ 3 ಶ್ರೀರಂಗಪಟ್ಟಣ ಒಪ್ಪಂದ ಆಗಿದೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 27ನೇ ಪ್ರಶ್ನೆ. ಹೇಳಿಕೆ. ಭಾರತದಲ್ಲಿ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಎಂದರೆ ವಾರನ್ ಹೆಸ್ಟಿಂಗ್. 1781ರಲ್ಲಿ ಅವನು ಕೋಲ್ಕತ್ತಾದಲ್ಲಿ ಮದರಸಾವನ್ನ ಆರಂಭವನ್ನ ಮಾಡ್ತಾನೆ. ಆಪ್ಷನ್ಗಳು ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದೆ. ಒಂದನೇ ಹೇಳಿಕೆ ಸರಿಯಾಗಿದ್ದು 2ನೇ ಹೇಳಿಕೆ ತಪ್ಪಾಗಿದೆ. 2 ಹೇಳಿಕೆ ಸರಿಯಾಗಿಲ್ಲ. 1ನೇ ಹೇಳಿಕೆ ತಪ್ಪಾಗಿದ್ದು 2ನೇ ಹೇಳಿಕೆ ಸರಿಯಾಗಿದೆ. ಏನಿದೆ ಹೇಳಿಕೆ ಅನ್ನೋದನ್ನ ಇನ್ನೊಂದು ಬಾರಿ ನೋಡ್ತಾ ಹೋದ್ರೆ, ಭಾರತದಲ್ಲಿ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಆತ ವಾರನ್ ಹೆಸ್ಟಿಂಗ್. ಹೇಳಿಕೆ 1 ಸರಿಯಾಗಿದೆ. ಆತ 1781ರಲ್ಲಿ ಕೋಲ್ಕತ್ತಾ ಮದರಸವನ್ನ ಪ್ರಾರಂಭಿಸ್ತಾನೆ. ಈ ಹೇಳಿಕೆಯು ಸಹ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಏನಿದೆ 2 ಹೇಳಿಕೆಗಳು ಸರಿಯಾಗಿದೆ ಹೇಳುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಆಪ್ಷನ್ 1 27ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 28ನೇ ಪ್ರಶ್ನೆ. ಇದು ಸಹ ಹೇಳಿಕೆಗೆ ಸಂಬಂಧಪಟ್ಟಿರುವಂಥದ್ದು. 3 ಹೇಳಿಕೆಯನ್ನು ನೀಡಿದ್ದಾರೆ. ರಾಜ ಒಡೆಯರ್ ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದರು. ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿದರು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದರು. ಈ 3 ಸಹ ರಾಜ ಒಡೆಯರಿಗೆ ಸಂಬಂಧಪಟ್ಟಿರುವಂಥದ್ದು. ಫಸ್ಟ್ ಹೇಳಿಕೆಯನ್ನು ರಾಜಮುಡಿ ಎಂಬ ಕಿರೀಟವನ್ನ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಣೆಯನ್ನ ಮಾಡ್ತಾರೆ. ಶ್ರೀರಂಗಪಟ್ಟಣವನ್ನ ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿದರು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭವನ್ನ ಮಾಡ್ತಾರೆ. ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಯಾವುದು ಹೇಳುವಂಥದ್ದು. ಆಪ್ಷನ್ಗಳು ಈ ಮೇಲಿನ 3 ಹೇಳಿಕೆ ಸರಿಯಾಗಿದೆ. ಹೇಳಿಕೆ 1, 2 ಮಾತ್ರ ಸರಿಯಾಗಿದೆ. ಹೇಳಿಕೆ 2, 3 ಮಾತ್ರ ಸರಿಯಾಗಿದೆ. ಹೇಳಿಕೆ 1, 3 ಮಾತ್ರ ಸರಿಯಾಗಿದೆ. ಹೇಳಿಕೆಗಳನ್ನು ಇನ್ನೊಮ್ಮೆ ನೋಡಿದ್ರೆ, ರಾಜ ಒಡೆಯರ್ ರಾಜಮುಡಿ ಎಂಬ ಕಿರೀಟವನ್ನ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಣೆಯನ್ನ ಮಾಡ್ತಾರೆ, ಸರಿಯಾಗಿದೆ. ಶ್ರೀರಂಗಪಟ್ಟಣವನ್ನ ವಿಜಯನಗರ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ, ಇದು ಸಹ ಸರಿ ಇದೆ. ನವರಾತ್ರಿ ಉತ್ಸವವನ್ನ ಆರಂಭ ಮಾಡಿದ್ದಾರೆ, ಇದು ಸಹ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಈ ಮೇಲಿನ 3 ಹೇಳಿಕೆಗಳು ಸಹ ಇದರಲ್ಲಿ ಸರಿ ಇರುವಂಥದ್ದು. ನೆಕ್ಸ್ಟ್
29ನೇ ಪ್ರಶ್ನೆ, 1869ರಲ್ಲಿ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ನಿರ್ಮಿಸಿದ ಸುಯೆಜ್ ಕಾಲುವೆ ಈ ಎರಡು ಸಮುದ್ರಗಳನ್ನು ಸಂಪರ್ಕಿಸುವಂತೆ ಅಗೆಯಲಾಗಿದೆ. ಸುಯೆಜ್ ಕಾಲುವೆ ನಿರ್ಮಾಣ ಆಗುತ್ತೆ ಯಾವಾಗ? 1863ರಲ್ಲಿ. ಹಡಗುಗಳ ಸಂಚಾರಕ್ಕಾಗಿ. ಯಾವ ಎರಡು ಸಮುದ್ರಗಳನ್ನು ಸಂಪರ್ಕಿಸುತ್ತೆ? ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ ಮತ್ತು ಗಲ್ಫ್ ಸ್ಟ್ರೀಮ್, ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3 ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ರೆಡ್ ಸಿ ಹಾಗೂ ಮೆಡಿಟರೇನಿಯನ್ ಸಿ ಇವುಗಳ ನಡುವೆ ಈ ಒಂದು ಹಡಗುಗಳ ಸಂಚಾರಕ್ಕಾಗಿ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲ ಆಗುವಂತೆ ಎರಡು ಸಮುದ್ರಗಳನ್ನು ಸಂಪರ್ಕಿಸ್ತಾರೆ. ಅಲ್ಲಿಯವರೆಗೂ ಸಹ ಈ ಏನು 1498ರ ಸಮಯದಲ್ಲಿ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿತಾರೆ ಪೋರ್ಚುಗೀಸರು. ಅಲ್ಲಿಂದ ಸುಮಾರು 1869ರವರೆಗೆ ಈ ಸುಯೆಜ್ ಕಾಲುವೆ ನಿರ್ಮಾಣ ಆಗುವವರೆಗೂ ಈ ಪೋರ್ಚುಗೀಸರು ಯುರೋಪಿನಿಂದ ಭಾರತಕ್ಕೆ ಹಡಗುಗಳ ಮೂಲಕ ಬರಬೇಕು ಅಂದರೆ ಅವರು ಈ ಆಫ್ರಿಕಾ ಖಂಡವನ್ನು ಸುತ್ತುವರೆದು ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ಸುತ್ತುವರೆದು ಬರಬೇಕಾಗ್ತಿತ್ತು. ಇದು ಬಹಳಷ್ಟು ದೂರ ಆಗಿತ್ತು ಹಾಗೂ ಸಮಯದ ವ್ಯರ್ಥ ಆಗ್ತಾ ಇತ್ತು. ಇದಕ್ಕಾಗಿ 1863ರಲ್ಲಿ ಈ ಒಂದು ಈಜಿಪ್ಟ್ನ ಭೂಭಾಗದಲ್ಲಿ ಹಡಗುಗಳ ಸಂಚಾರಕ್ಕಾಗಿ ಕೂಡಿಕೊಂಡಿರುವಂತಹ ಒಂದು ಭೂಖಂಡದ ರೀತಿ ಆಗಿತ್ತು. ಎರಡು ಸಮುದ್ರವನ್ನ ಬೇರ್ಪಡಿಸಿ ಎರಡು ಭೂಭಾಗಗಳನ್ನು ಜೋಡಿಸಿದಂತಹ ಒಂದು ನೈಸರ್ಗಿಕವಾಗಿ ಇದ್ದಂತಹ ಒಂದು ಜಾಗನ ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ಪ್ರಖ್ಯಾತ ಸುಯೆಜ್ ಕಾಲುವೆ. ಇದನ್ನು ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೇರಿಸುತ್ತೆ. ಇದರ ಜೊತೆಯಲ್ಲಿ ನಾವು ಇನ್ನೊಂದು ಈ ಕಾಲುವೆಯನ್ನು ನೋಡ್ತೇವೆ. ಸುಯೆಜ್ ಕಾಲುವೆಯ ಜೊತೆಗೆ ಪನಾಮಾ ಕಾಲುವೆ. ಇದು ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾದ ನಡುವೆ ಇರುವಂಥದ್ದು. ಈ ಉತ್ತರ ಅಮೆರಿಕಾದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹಡಗಿನ ಮೂಲಕ ಬರಬೇಕು ಅಂದರೆ ದಕ್ಷಿಣ ಅಮೆರಿಕಾವನ್ನು ಸುತ್ತುವರೆದು ಬರಬೇಕಾಗ್ತಿತ್ತು. ಹಾಗಾಗಿ ಈ ಪನಾಮಾ ಕಾಲುವೆಯ ನಿರ್ಮಾಣವನ್ನು ಮಾಡಲಾಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಮೂರನೇ ಕರ್ನಾಟಿಕ್ ಯುದ್ಧದ ಬ್ರಿಟಿಷ್ ಸೇನಾಧಿಕಾರಿ. ಮೂರನೇ ಕರ್ನಾಟಿಕ್ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಇದ್ದಂತಹ ಬ್ರಿಟಿಷ್ ಸೇನಾ ಅಧಿಕಾರಿ ಯಾರು? ಆಲ್ರೆಡಿ ಹೇಳಿದಾಗೆ ಈ ಕರ್ನಾಟಿಕ್ ಯುದ್ಧ ಹೇಳುವಂಥದ್ದು ಭಾರತದಲ್ಲಿ ಬ್ರಿಟಿಷರು ಹಾಗೆ ಫ್ರೆಂಚರ ನಡುವೆ ನಡೆದಂತಹ ಒಂದು ಯುದ್ಧ ಆಗಿದೆ. ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ ಬೆಳೆಸ್ಕೊಳ್ಳಿಕ್ಕಾಗಿ ಹೊರಗಿನಿಂದ ಬಂದಂತಹ ಎರಡು ವ್ಯಾಪಾರಿ ಒಂದು ಗುಂಪಿದೆ ಅಥವಾ ವ್ಯಾಪಾರಿಗಳೇನಿದ್ದಾರೆ ಬ್ರಿಟಿಷರು ಹಾಗೂ ಫ್ರೆಂಚರು, ಅವರ ನಡುವೆ ನಡೆದಂತಹ ಯುದ್ಧ. ಈ ಮೂರನೇ ಕರ್ನಾಟಿಕ್ ಯುದ್ಧ ಸಂದರ್ಭದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿರ್ತಾರೆ? ವೆಲ್ಲೆಸ್ಲಿ, ಕಾರ್ನ್ವಾಲಿಸ್, ರಾಬರ್ಟ್ ಕ್ಲೈವ್, ಸರ್ ಐರ್ಕೂಟ್. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಸರ್ ಐರ್ಕೂಟ್. ಇವರು ಮೂರನೇ ಕರ್ನಾಟಿಕ್ ಯುದ್ಧದ ಸಂದರ್ಭದ ಸೇನಾಧಿಕಾರಿಯಾಗಿರ್ತಾರೆ. ಈ ಮೂರನೇ ಕರ್ನಾಟಿಕ್ ಯುದ್ಧ ಕೊನೆಯಲ್ಲಿ ಪ್ಯಾರಿಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಯುರೋಪ್ನಲ್ಲಿ ಸಪ್ತವಾರ್ಷಿಕ ಯುದ್ಧ ಹೇಳುವಂಥದ್ದು ನಡೀತಾ ಇರುತ್ತೆ. ಅಲ್ಲಿ ಸಪ್ತವಾರ್ಷಿಕ ಯುದ್ಧವೂ ಸಹ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಾ ಇದ್ದಂತಹ ಒಂದು ಯುದ್ಧ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಉಂಟಾಗುತ್ತೆ. ಈ ಒಂದು ಸಪ್ತವಾರ್ಷಿಕ ಯುದ್ಧ ಅಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಅದೇ ಒಪ್ಪಂದದೊಂದಿಗೆ ಭಾರತದಲ್ಲಿ ಈ ಕರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ನಿಮಗಾಗಿ ಬಿಟ್ಟಿರುವಂತಹ ಒಂದು ಪ್ರಶ್ನೆ, ಇವತ್ತಿನ ಪ್ರಶ್ನೆ, ಒಂದನೇ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಮದ್ರಾಸ್ ಒಪ್ಪಂದ, ಲಾಹೋರ್ ಒಪ್ಪಂದ, ಪುರಂದರ ಒಪ್ಪಂದ, ಸಾಲ್ಭಾಯ್ ಒಪ್ಪಂದ. ಇಂದಿನ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಆ ಉತ್ತರ ಯಾವುದು ಅಥವಾ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅನ್ನುವಂಥದ್ದನ್ನು ನೆಕ್ಸ್ಟ್ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಹಿಂದಿನ ಪ್ರಶ್ನೆ ಹೇಳುವಂತಹ ಟ್ಯಾಗ್ನ ಅಡಿಯಲ್ಲಿ ಈ ಪ್ರಶ್ನೆಯನ್ನು ಹಾಕಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅನ್ನುವಂಥದ್ದನ್ನು ತಿಳಿಸಿ ಮುಂದಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಈ ರೀತಿಯಾಗಿ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲೂ ನಿಮಗೆ 2 MCQ ಕ್ವಶನ್ಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಒಂದು ಕ್ವಶನ್ಗೆ ನೀವು ಉತ್ತರವನ್ನು ಹುಡುಕಿ ಆನ್ಸರನ್ನು ಹಾಕ್ಬೋದು. ನಿಮಗೆ ಒಂದು ಮೈಂಡ್ ಡ್ರಿಲ್ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರ ಜೊತೆಯಲ್ಲಿ ಉತ್ತರವನ್ನು ನೀವು ಸರಿಯಾಗಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ತಂದಿರುವಂಥದ್ದು. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ.
30 ಕ್ವಶನ್ಗಳು ಸಹ MCQ ಮಾದರಿಯ ಕ್ವಶನ್ಗಳಾಗಿವೆ. ಅದರಲ್ಲಿ ಹೇಳಿಕೆಗಳಿದ್ದಾವೆ, ಹೇಳಿಕೆ ಸಮರ್ಥನೆಗಳು ಇರುವಂಥದ್ದು, ಡೆಫಿನೇಷನ್ಗಳು ಇರುವಂಥದ್ದು, ಹಾಗೆ ಇಯರ್ಗಳು, ಇಸ್ವಿಗಳನ್ನು ಕೇಳ್ತಾರೆ, ಇಸ್ವಿಗಳಿದೆ. ಅದು ಡೈರೆಕ್ಟ್ ಕ್ವಶನ್, ಟ್ವಿಸ್ಟೆಡ್ ಕ್ವಶನ್ ಎಲ್ಲವೂ ಸಹ ಇರುತ್ತೆ. ಇದರ ಜೊತೆಯಲ್ಲಿ ಸುಮಾರು 40ರಿಂದ 45 ಪ್ರಶ್ನೆಗಳು ನಿಮಗೆ ಈ ಒಂದು ವಿಷಯದ ಮೇಲೆ ಬಂದರೆ, ಉಳಿದಂತಹ 15ರಿಂದ 20 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಬರುತ್ತೆ. ಈ ಬೋಧನಾಶಾಸ್ತ್ರದಲ್ಲೂ ಯಾವ ರೀತಿಯಾಗಿ ಜ್ಞಾನ, ಅನ್ವಯ, ತಿಳುವಳಿಕೆ, ಕೌಶಲ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಕಲಿಕೋಪಕರಣ, ಬೋಧನಾ ಕಲಿಕಾ ಉಪಕರಣ, ಟೀಚಿಂಗ್ ಏಡ್, TLMಗೆ ಸಂಬಂಧಪಟ್ಟಿರುವಂಥದ್ದು, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದರೆಲ್ಲದರ ಕಡೆಗೂ ನೀವು ಗಮನವನ್ನು ಕೊಟ್ಟರೆ ಇದರಲ್ಲಿ ನಾವು 50+ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಬ್ಜೆಕ್ಟ್ನಲ್ಲೇ ನಾವು 50+ ಅಂಕವನ್ನು ಗಳಿಸಿದ್ದೇವೆ ಅಂದರೆ ನೆಕ್ಸ್ಟ್ ಉಳಿದಂತಹ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸಹ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಅನೇಕ ಕ್ವಶನ್ಗಳನ್ನು ನೋಡೋಣ, ಹಾಗೆ ಬೇರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಹ ನೋಡ್ತಾ ಹೋಗೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.